ಪುಳಿಯೋಗರೆ ಗೊಜ್ಜು ಮಾಡುವ ಸರಳ ಹಾಗೂ ಸಾಂಪ್ರದಾಯಿಕ ವಿಧಾನ. ಬೇಕಾಗುವ ಸಾಮಗ್ರಿಗಳು: ಹುಣಸೆಹಣ್ಣು 1 ನಿಂಬೆ ಗಾತ್ರ, ನೀರಿನಲ್ಲಿ ನೆನೆಸಿ ರಸ ತೆಗೆದದ್ದು. ಬೆಲ್ಲ 5 ಅಥವಾ 6 ಚಮಚ. ಉಪ್ಪು ರುಚಿಗೆ ತಕ್ಕಷ್ಟು. ಅಕ್ಕಿ ಪುಳಿಯೋಗರೆ ಮಾಡಲು ಬೇರೆ ಬೇಯಿಸಿಕೊಂಡದ್ದು ಉದುರುರದ ಅನ್ನ. ಒಣ ಮಸಾಲೆ ಪುಡಿ ಮಾಡಲು: ಕಡಲೆಬೇಳೆ 2 ಚಮಚ, ಉದ್ದಿನಬೇಳೆ 1 ಚಮಚ, ಧನಿಯಾ ಬೀಜ 2 ಚಮಚ, ಒಣ ಮೆಣಸಿನಕಾಯಿ 6-8, ಮೆಂತೆ ಚಮಚ. ಒಗ್ಗರಣೆಗಾಗಿ: ಎಣ್ಣೆ, ತೆಂಗಿನ ಎಣ್ಣೆ ಉತ್ತಮ 4-5 ಚಮಚ, ಸಾಸಿವೆ 1 ಚಮಚ, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಚಮಚ, ಶೇಂಗಾ 2 ಚಮಚ, ಒಣ ಮೆಣಸಿನಕಾಯಿ 2, ಕರಿಬೇವು 2 ಚಿಗುರು, ಅರಿಶಿನ ಪುಡಿ ಚಮಚ, ಹಿಂಗು ಚಿಟಿಕೆ. ಮಾಡುವ ವಿಧಾನ: ಮಸಾಲೆ ಪುಡಿ ತಯಾರಿ: ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ ಬೀಜ, ಮೆಂತೆ ಮತ್ತು ಒಣ ಮೆಣಸಿನಕಾಯಿ ಸ್ವಲ್ಪ ಎಣ್ಣೆ ಇಲ್ಲದೆ ಹುರಿದು ತಣ್ಣಗಾದ ಮೇಲೆ ತರಿತರಿಯಾಗಿ ಪುಡಿ ಮಾಡಿ. ಗೊಜ್ಜು ಮಾಡುವುದು: ಪಾತ್ರೆಯಲ್ಲಿ ಹುಣಸೆ ರಸ, ಬೆಲ್ಲ, ಉಪ್ಪು ಹಾಕಿ ಮಧ್ಯಮ ಉರಿಯಲ್ಲಿ ಕುದಿಸಿ. ಬೆಲ್ಲ ಕರಗಿದ ನಂತರ ತಯಾರಿಸಿದ ಮಸಾಲೆ ಪುಡಿ ಸೇರಿಸಿ ಚೆನ್ನಾಗಿ ಕಲಸಿ. ಒಗ್ಗರಣೆ: ಬೇರೆ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಹಾಕಿ ಸಿಡಿದ ನಂತರ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಹಾಕಿ ಹುರಿಯಿರಿ. ನಂತರ ಒಣ ಮೆಣಸಿನಕಾಯಿ, ಕರಿಬೇವು, ಅರಿಶಿನ, ಹಿಂಗು ಸೇರಿಸಿ ಒಗ್ಗರಣೆ ಗೊಜ್ಜಿಗೆ ಸೇರಿಸಿ. ಒಗ್ಗರಣೆಯನ್ನು ಕುದಿಯುತ್ತಿರುವ ಹುಣಸೆ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕಲಸಿ. ಸ್ವಲ್ಪ ಗಟ್ಟಿಯಾಗುವವರೆಗೆ ಕುದಿಸಿ. ಪುಳಿಯೋಗರೆ ಮಾಡುವುದು: ತಣ್ಣಗಾದ ಅನ್ನಕ್ಕೆ ಬೇಕಾದಷ್ಟು ಗೊಜ್ಜು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ.